ನೋಡಿ, ಇದು ನಮ್ಮದು ಕುರಿ ಶೆಡ್ಗೆ ಫೀಡರ್ ತಂದಿರೋದು. ಏನಪ್ಪ ಫೀಡರ್ ಈ ಥರ ಇದ್ದಾವೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಇದು ಆ್ಯಕ್ಚುಲಿ ಏನಂದರೆ 12 ಇಂಚು ಪೈಪ್ ತಂದಿದ್ದೀವಿ ನಾವು. ನೋಡಿ, ಇದು ಇಲ್ಲಿಂದ ಇಲ್ಲಿಗೆ 12 ಇಂಚಿದೆ. ಈ 12 ಇಂಚು ಪೈಪ್ನ ಸೆಂಟ್ರು ಕರೆಕ್ಟಾಗಿ ಕೂಗಿದ್ರೆ 2 ಭಾಗ ಆಗುತ್ತೆ. ಸೊ ನಿಮ್ಗೆ ಅದು ಫೀಡರ್ ಥರ ನಾವು ಯೂಸ್ ಮಾಡ್ಕೋಬೋದು. ಸೊ ಅದರಿಂದ ನಾವು ಇದನ್ನೇ ತಂದಿದ್ದೀವಿ. ಇದು ಪರ್ ಪೀಸ್ಗೆ ನಮಗೆ ಆ್ಯಕ್ಚುಲಿ 10,000 ರೂಪಾಯಿ ಬೀಳ್ತು. ಸೊ ಟೋಟಲ್ಲು 3,000 ರಿಂದ 30,000 ರೂಪಾಯಿ ಬಿದ್ದೈತೆ. ಪ್ಲಸ್ಸು ಜೊತೆಗೆ ಇದ್ರದ್ದು ಒಂದು 2 ಎಂಡ್ ಕ್ಯಾಪ್ ತಂದಿದ್ದೀವಿ. ಒಂದು ಎಂಡ್ ಕ್ಯಾಪ್ಗೆ ನಮಗೆ 1,500 ರೂಪಾಯಿ ಬೀಳ್ತು. ಸೊ ಟೋಟಲು 33,000 ರೂಪಾಯಿ ಖರ್ಚು ಬಿದ್ದಿದೆ ಇದಕ್ಕೆ. ಮತ್ತು ಪ್ರೊಫೆಷ್ನಲ್ಲು ಕುರಿ ಫೀಡರ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಇದು ನಾವು ಲೆಂತು ಕಟ್ ಮಾಡಿಬಿಟ್ಟು ಏಕೆ ಹಾಕ್ಬೋದು. ಬಟ್ ಪ್ರೊಫೆಷ್ನಲ್ ಕುರಿ ಫೀಡರು 4 ಕಡೆಗೆ ಒಂದು ಫೀಡರ್ ಬರುತ್ತೆ. ಸೊ ನಾವು 4 ಕಡೆಗೆ ಒಂದು ಫೀಡರ್ ಬಂದರೆ ನಾವು 4 ಕಡೆಗೂ ಕಟ್ ಮಾಡಿ ಎಕ್ಸ್ಟ್ರಾ ಕಂಬಿಗಳು ಜಾಯಿನ್ ಮಾಡಬೇಕು. ಕಂಬಿನೂ ವೇಸ್ಟ್ ಆಗುತ್ತೆ. ಮತ್ತು ತಿರ್ಗಾ ಇದು ಜಾಸ್ತಿ ಕುರಿಗಳು ಕೂಡ ಫೀಡರಲ್ಲಿ ಮೇಕ್ ಆಗೋಲ್ಲ. 4 ಕಡೆ ಬರುತ್ತೆ ಅಂದರೆ 4 ಕುರಿಗಳು ಮೇಕ್ ಆಗೋದು. ಇದಂದರೆ ಏಕ ಫುಲ್ಲು ಲೆಂತ್ ಇರೋದ್ರಿಂದ ಏಕ ಕುರಿಗಳು ನಿಂತ್ಕೊಂಡು ಮೇಯ್ಬೋದು. ಸೊ ಅದರಿಂದ ನಾವು ಇದರಲ್ಲಿ ನಮಗೆ ಬೆನಿಫಿಟ್ಟು ಜಾಸ್ತಿ ಇರೋದ್ರಿಂದ ನಾವು ಇದನ್ನೇ ತೊಗೊಂಡ್ವಿ. ಮತ್ತು ಇನ್ನೊಂದೇನೆಂದರೆ ಪ್ರೊಫೆಷ್ನಲ್ ಕುರಿ ಫೀಡರ್ ನಮಗೆ ಖರ್ಚು ಜಾಸ್ತಿ ಬೀಳುತ್ತೆ. ಸೊ ಅದರಿಂದ ನಾವು ಕಮ್ಮಿ ಖರ್ಚು ಬೀಳ್ತಲ್ವ ಅಂದ್ಬಿಟ್ಟು ನಾವು ಇದನ್ನೇ ತರಿಸಿದ್ದೀವಿ. ಮತ್ತು ಇದನ್ನು ಫಿಟ್ ಮಾಡಾದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ MS ಫಾರ್ಮರ್ಸ್, ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಇದೆ MS ಫಾರ್ಮರ್ಸ್ ಅಂದ್ಬಿಟ್ಟು, ಮತ್ತು ಫೇಸ್ಬುಕ್ ಪೇಜ್ ಇದೆ. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನಾನು ಆ್ಯಕ್ಚುಲಿ ಹೆಡ್ಲೈನ್ಸ್ ಅಷ್ಟೇ ಹಾಕೋದಕ್ಕಾಗೋದು. ಫುಲ್ ವೀಡಿಯೋಸ್ ಬೇಕು ಅಂದರೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ. ನಮ್ಮದು ಯೂಟ್ಯೂಬ್ ಚಾನಲ್ಲಿ ಫುಲ್ಲು ಡೀಟೇಲ್ ವೀಡಿಯೋ ಹಾಕ್ತೀನಿ. ಇದಕ್ಕೆ ಎಷ್ಟು ಖರ್ಚು ಬೀಳ್ತು, ಯಾವ್ಯಾವ ಥರ ಫಿಟ್ಟಿಂಗ್ ಮಾಡಬೇಕು ಏನು ಎತ್ತ ಅಂದ್ಬಿಟ್ಟು ನಮ್ಮದು ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.